ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಸ್ವಾಮಿ ಮಹಾರಾಜ ಕೀ ಜಯ. ಎಲ್ಲ ದತ್ತಾತ್ರೇಯ ಮಹಾರಾಜರ ಒಂದು ಕೃಪಾಶೀರ್ವಾದ ಎಲ್ರಿಗೂ ಆಗಲಿ. ಗುರು ಪರಂಪರೆ ಹೆಚ್ಚಿ ಜನರ ಕಷ್ಟ, ನೋವು, ದುಃಖ, ಸಂಕಟಗಳೆಲ್ಲವೂ ಬಗೆಹರಿಲಿ ಅಂತ ಹೇಳ್ತಾ ಲಘು ಚರಿತ್ರೆಯನ್ನು ಇವತ್ತಿನಿಂದ ಪ್ರತಿ ದಿವಸ 5 ಅಧ್ಯಾಯವನ್ನು ಪ್ರಕಟಿಸಲಾಗುತ್ತೆ. ಆ ವಿಡಿಯೋನ ಎಲ್ಲರೂ ನೋಡ್ತಾ ಪ್ರತಿ ಒಂದು ಹೃದಯದಲ್ಲೂ ಗುರುದೇವದತ್ತ ಅನ್ನೋ ಒಂದು ನಾಮಸ್ಮರಣೆಯನ್ನು ಪ್ರಾರಂಭ ಆಗಲಿ ಅಂತ ಹೇಳ್ತಾ 11ನೇ ಅಧ್ಯಾಯದಿಂದ ಇವತ್ತಿನ ದಿನ ಪ್ರಾರಂಭಿಸ್ತಾ ಇದ್ದೀವಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಶ್ರೀಪಾದ ಶ್ರೀ ವಲ್ಲಭ ಗುರುಗಳು ಆದೇಶದಂತೆ ಆಮರಣ ಪರ್ಯಂತ ಶನಿ ಪ್ರದೋಷ ಪೂಜೆ ಮಾಡಿದ ಅಂಬಿಕೆಯು ಉತ್ತರ ಭಾಗದಲ್ಲಿರುವ ಕರಂಜಾ ನಗರದಲ್ಲಿ ಬ್ರಾಹ್ಮಣ ಪುತ್ರಿಯಾಗಿ ಜನಿಸಿದಳು. ತಂದೆ ತಾಯಿಗಳು ಅವಳಿಗೆ ಅಂಬಾಭವಾನಿ ಎಂದು ನಾಮಕರಣ ಮಾಡಿದರು. ಅವಳ ಪ್ರಾಯಕ್ಕೆ ಬಂದ ಕೂಡಲೇ ಅದೇ ಊರಿನಲ್ಲಿದ್ದ ಮಾಧವನೆಂಬ ಹೆಸರಿನ ಶಿವಭಕ್ತನಾದ ಬ್ರಾಹ್ಮಣನೊಂದಿಗೆ ಅವಳ ಮದುವೆ ಮಾಡಿದರು. ಶಿವಭಕ್ತರಾದ ದಂಪತಿಗಳಿಬ್ಬರು ಸುಖ ಸಂಸಾರ ಮಾಡಿಕೊಂಡಿರಲು ಕಾಲಾನುಕ್ರಮದಲ್ಲಿ ಶಿವಕರುಣೆಯಿಂದ ಅಂಬಾಭವಾನಿ ಗರ್ಭಿಣಿಯಾದಳು. ಅವಳಿಗೆ ಉತ್ತಮ ರೀತಿಯ ಬಯಕೆ ಉಂಟಾಗತೊಡಗಿದವು. ಸದಾ ಬ್ರಹ್ಮಜ್ಞಾನದ ಮಾತುಗಳು ಅವಳ ಮುಖದಿಂದ ಹೊರತೊಡಗಿದವು. ನವಮಾಸಗಳು ತುಂಬಲು ಅಂಬಾಭವಾನಿಯು ಪುಷ್ಯ ದ್ವಿತೀಯ ಇಸ್ವಿ 1380 ದಿವಸ ಶುಭ ಮುಹೂರ್ತದಲ್ಲಿ ಗಂಡು ಮಗುವನ್ನು ಹೆತ್ತಳು. ಮಗುವು ಭೂಮಿಗೆ ಬಿದ್ದೊಡನೆಯೇ ಓಂ ಎಂದು ಉಚ್ಚರಿಸಿದ್ದನು ಕೇಳಿ ಅಲ್ಲಿದ್ದವರೆಲ್ಲರೂ ವಿಸ್ಮಯಪಟ್ಟರು. ಜ್ಯೋತಿಷ್ಯಗಳು ಈ ಮಗುವು ಜಗತ್ತಿಗೆ ಗುರುವಾಗಿ ಪೂಜೆ ಗೊಳ್ಳುವುದೆಂದು ನವನಿಧಿ ಅಷ್ಟಸಿದ್ಧಿಗಳು ಇವನ ಸನ್ನಿಧಿಯಲ್ಲಿ ನಿಲ್ಲುವನೆಂದು ಭವಿಷ್ಯ ನುಡಿದರು. ಹಾಗೂ ಈತನ ಪ್ರಾಪಂಚಿಕ ಬಂಧನಗೊಳಕ್ಕಾಗದೆ ಭಕ್ತೋದ್ಧಾರಕ್ಕಾಗಿ ಶ್ರಮಿಸುವ ಅವತಾರ ಪುರುಷನೆಂದು ಹೇಳಿದರು ಮತ್ತು ಆತನ ಚರಣಗಳಿಗೆ ನಮಸ್ಕರಿಸಿ ಹೊರಟು ಹೋದರು. 12ನೇ ದಿವಸದಂದು ಮಗುವಿನ ನರಹರಿ ಎಂದು ನಾಮಕರಣ ಮಾಡಿದರು. ನರಹರಿಯು ಅವತಾರಿಕ ಪುರುಷನೇ ಹೌದೆಂಬುದು ತಂದೆ ತಾಯಿಗಳಿಗೆ ಆತನ ಬಾಲ್ಯದಲ್ಲಿ ಎಷ್ಟು ಸಲ ನಿದರ್ಶನದ ಬಂದ ವಿಷಯವಾಗಿತ್ತು. ಒಂದು ದಿನ ತಾಯಿ ಅಂಬಾಭವಾನಿಯ ಮಗು ನರಹರಿಯು ನನ್ನ ಎದೆ ಹಾಲು ಸಾಲದು ಎಂದು ಹಸುಕೊಳ್ಳಿರಿ ಎಂದು ಗಂಡನಿಗೆ ಹೇಳುತ್ತಿದ್ದನು. ಬಾಲ ನರಹರಿಯು ಕೇಳಿಸಿಕೊಂಡು ತಟ್ಟನೆ ತನ್ನ ತಾಯಿಯ ಎದೆಯ ಮೇಲೆ ಕೈಯ ಸೋಕಿಸಲು ಅವಳ ಮೊಲೆಗಳಿಂದ ಧಾರಾಕಾರವಾಗಿ ಹಾಲು ಹರಿಯತೊಡಗಿತು. ತನ್ನ ತಾಯಿಯ ಹಾಲೇ ಸಾಕೆಂಬುದನ್ನು ಆತನ ಸೂಚನೆಯಾಗಿತ್ತು. ಅದನ್ನು ಕಂಡ ತಂದೆ ತಾಯಿಗಳು ಆತನ ಪುಟ್ಟ ಪಾದಗಳಿಗೆ ಕಣ್ಣಿಗೆ ಗೊತ್ತಿಕೊಂಡು ಭಕ್ತಿಯಿಂದ ನಮಸ್ಕರಿಸಿದನು. ಬಾಲಕನು 2 ವರ್ಷದವನಾದನು. ಆತನ ಬಾಯಿಯಿಂದ ಮಾತುಗಳೇ ಹೊರಡಲಿಲ್ಲ. ಯಾರಾದರೂ ಮಾತಾಡಿಸಿದರೆ ಓಂ ಎಂದು ಪ್ರಣವನ್ನಷ್ಟೇ ಉಚ್ಚರಿಸುತ್ತಿದ್ದನು. ಹೀಗೆ 5-6 ವರ್ಷಗಳು ಕಳೆದವು. ಈಗ ಮಗುವಿನ ಮೂಕನಾದು ಹುಟ್ಟಿದನೆಂದು ತಂದೆ ತಾಯಿಗಳಿಗೆ ಚಿಂತೆಗೀಡಾದವು. ಈ ಮಗುವಿಗೆ ಮಾತು ಬರಲು ಏನು ಮಾಡಬೇಕು ಜ್ಯೋತಿಷ್ಯಗಳಲ್ಲಿ ವಿಚಾರಿಸಿದನು. ಅವರು ರವಿವಾರ ದಿವಸ ಅರಳೆ ಎಲೆಯಲ್ಲಿ ಅನ್ನ ಉಣಿಸಿ ಎಂದು ಸಲಹೆ ನೀಡಿದರು. ಇನ್ನೊಬ್ಬರು ಕುಲದೇವರ ಆರಾಧನೆ ಮಾಡಿರೆಂದು ಹೇಳಿದರು. ಆದರೆ ಅವರು ಹೇಳಿದ್ದನ್ನೆಲ್ಲ ಮಾಡಿದರೂ ನರಹರಿಯು ಮಾತನಾಡಲಿಲ್ಲ. ಅದಕ್ಕೆ ಪ್ರತಿಯಾಗಿ ತಂದೆಯ ಕೊರಳಲ್ಲಿದ್ದ ಜನಿವಾರ ತೋರಿಸಿ ತನ್ನ ಉಪನಯನ ಮಾಡಿದಾಗ ತಾನು ಮಾತಾಡುತ್ತೇನೆಂದು ಅರ್ಥ ಬರುವಂತೆ ಸನ್ನೆ ಮಾಡಿ ತೋರಿಸಿದನು. ತಾಯಿಯ ಕಣ್ಣೀರೊರೆಸಿದನು. ಅದನ್ನು ನೋಡಿ ತಂದೆ ತಾಯಿಗಳಿಗೆ ಅತ್ಯಾನಂದವಾಯಿತು. ಆದರೂ ಮೂಕನಾದ ಈತನಿಗೆ ಮುಂಜವೆ ಮಾಡುವುದು ಹೇಗೆ? ಇವನಿಗೆ ಗಾಯತ್ರಿ ಮಂತ್ರೋಪದೇಶ ಮಾಡುವುದಾದರೂ ಹೇಗೆ? ಇವನು ನಮ್ಮ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ಸಂರಕ್ಷಿಸುವನಾದರೂ ಹೇಗೆ ಎಂದು ತಂದೆ ತಾಯಿಗಳು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿರುವುದನ್ನು ನರಹರಿ ಆಸಕ್ತಿಯಿಂದ ಆಲಿಸಿದನು. ಅಲ್ಲಿಯೇ ಸಮೀಪದಲ್ಲಿದ್ದ ಕಬ್ಬಿಣದ ಹಾರಿಯೊಂದನ್ನು ಕೈಗೆತ್ತಿಕೊಂಡನು. ತಕ್ಷಣವೇ ಅದು ಬಂಗಾರದ್ದಾಯಿತು. ಅದನ್ನು ತಾಯಿಯ ಕೈಗೆ ಕೊಟ್ಟನು. ತಂದೆ ತಾಯಿಗಳಿಗೆ ಅದನ್ನು ನೋಡಿ ಆಶ್ಚರ್ಯ ಆನಂದಗಳು ಏಕಕಾಲಕ್ಕೆ ಉದ್ಭವವಾದವು. ಕುತೂಹಲದಿಂದ ಇನ್ನೊಂದು ಕಬ್ಬಿಣದ ತುಂಡನ್ನು ಆತನ ಕೈಗೆತ್ತಿ ಅದು ಬಂಗಾರದ್ದಾಯಿತು. ಇವನು ಅವತಾರಿ ಪುರುಷನೇ ಹೊರತು ಮನುಷ್ಯ ಮಾತ್ರನಲ್ಲವೆಂಬುದು ತಾಯಿ ತಂದೆಗಳಿಗೆ ಖಚಿತವಾಯಿತು. ಇನ್ನು ತಡ ಮಾಡುವುದೇ ಬೇಡವೆಂದು ಯೋಚಿಸಿ ವೇದ ವಿದ್ಯಾ ನಿಪುಣರಾದ ಬ್ರಾಹ್ಮಣೋತ್ತಮರಿಂದ ಕುಮಾರನು ಉಪನಯನಕ್ಕಾಗಿ ಒಂದು ಶುಭ ಮುಹೂರ್ತವನ್ನು
ತೆಗೆಸಿದರು. ತಂದೆ ಅದ್ದೂರಿಯಾಗಿ ಮಗನ ಮುಂಜುವೆ ಮಾಡುವ ಸಿದ್ಧತೆ ನಡೆಸಿದನು. ಅದನ್ನು ನೋಡಿ ಮೂಕ ಹುಡುಗನು ಮುಂಜುವೆಗಾಗಿ ಇಷ್ಟೊಂದು ಸಂಭ್ರಮವೇಕೆ ಎಂದು ಕೆಲವು ಕುತ್ಸಿಕ ಬುದ್ಧಿಯ ಜನರು ಹಿಂದು ಮುಂದು ಆಡಿಕೊಂಡು ನಗುತ್ತಿದ್ದರು. ಆದರೆ ಮಾಧವನ ಅಂತವರ ಮಾತುಗಳಿಗೆ ಲಕ್ಷ್ಯವಿಯದೆ ಸಿದ್ಧತೆ ನಡೆಸಿದನು. ಉಪನಯನದ ದಿನದಂದು ಎಲ್ಲಾ ವಿಧಿಗಳನ್ನು ಯಥಾಸಾಂಗವಾಗದವು. ವಟುವಿಗೆ ಮಂತ್ರಪೂರ್ವಕವಾಗಿ ಯಜ್ಞೋಪವಿತವನ್ನು ಧಾರಣ ಮಾಡಿಸಿದರು. ತಂದೆ ಉಪದೇಶಿಸಿದ ಗಾಯತ್ರಿ ಮಂತ್ರವನ್ನು ನರಹರಿಯು ಮನಸ್ಸಿನಲ್ಲಿಯೇ ಸ್ಮರಿಸಿದನು. ನಂತರ ಅಂಬಾಭವಾನಿ ಮಾತ್ರ ಭಿಕ್ಷೆ ಹಾಕಿ ಭಿಕ್ಷಾವೃತ್ತಿಯಿಂದ ವೇದಗಳನ್ನು ಅಭ್ಯಾಸ ಮಾಡುತ್ತಾ ಧರ್ಮದಂತೆ ನಡೆ ಎಂದು ಪದ್ಧತಿಯಂತೆ ಹೇಳಿದಾಗ ನರಹರಿಯು ಆಶ್ಚರ್ಯಕರವೆನಿಸುವಂತೆ ಋಗ್ವೇದವನ್ನು ಉಚ್ಚಾರ ಮಾಡತೊಡಗಿದನು. ಅವಳು 2ನೇ ಸಲ ಭಿಕ್ಷೆ ಹಾಕಿದಾಗ ಯಜುರ್ವೇದವನ್ನು 3ನೇ ಸಲದ ಭಿಕ್ಷೆಗಾಗಿ ಸಾಮದೇವನು ಪಠಿಸಿದನು. ಕೂಡಿದ ಜನರು ಆತನು ಅಸ್ಖಲಿತವಾದ ವೇದ ಪಠಿಸುವುದನ್ನು ಕಂಡು ಮೂಕ ವಿಸ್ಮಿತರಾಗಿ ನಿಂತು ಬಿಟ್ಟರು. ನಂತರ ನರಹರಿಯು ತಾಯಿಯನ್ನು ಕುರಿತು, ಅಮ್ಮ, ನೀನು ನನಗೆ ಭಿಕ್ಷಾಟನೆಯನ್ನು ವೇದಾಭ್ಯಾಸ ಮಾಡುತ್ತಾ ಧರ್ಮದಂತೆ ಸಾಗು ಎಂದು ಆಜ್ಞೆ ಮಾಡಿರುವೆ. ನಿನ್ನ ಮಾತನ್ನು ನಾನು ಎಂದಿಗೂ ಮೀರಿ ನಡೆಯಲಾರೆ. ನನಗೆ ತೀರ್ಥಯಾತ್ರೆ ಹೋಗಲು ಅನುಮತಿ ನೀಡು ಎಂದು ಕೇಳಿಕೊಂಡನು. ಮಗನ ಮಾತನ್ನು ಕೇಳಿ ತಂದೆ ತಾಯಿಗಳಿಗೆ ಕಕ್ಕಾವಿಕ್ಕಿಯಾದರೂ ಅವರ ಕಣ್ಣುಗಳಿಂದ ಜಲಧಾರೆ ಸುರಿಯತೊಡಗಿದು. ತಾಯಿ ಅಂಬಿಕೆಯ ಮಗನನ್ನು ಅಪ್ಪಿ ರೋಧಿಸುತ್ತಾ, ಕಂದ, ನೀನೀಗ ಹೊರಟು ಹೋದರೆ ನಮ್ಮ ಗತಿಯೇನು? ಇದುವರೆಗೂ ನೀನು ಮೂಕನಾಗಿ ಉಳಿದಿದ್ದರಿಂದ ನಿನ್ನ ಮುದ್ದು ಮಾತುಗಳನ್ನು ಕೇಳಬೇಕೆಂಬ ನಮ್ಮ ಬಯಕೆ ಕೂಡ ಸಂತೃಪ್ತಿ ಹೊಂದಿಲ್ಲ. ನಿನ್ನ ಹೊರತು ನಮಗೆ ಬೇರೆ ಮಕ್ಕಳಿಲ್ಲ ಅಂದ ಮೇಲೆ ನಮಗೆ ಮುಪ್ಪಿನ ಕಾಲದಲ್ಲಿ ಗತಿಯಾದರು ಎಂದು ಹೇಳಿದರು. ನರಹರಿಯ ತಾಯಿಯನ್ನು ಕುರಿತು, ಅಮ್ಮ, ನೀನು ಆ ಬಗ್ಗೆ ಎಷ್ಟು ಚಿಂತಿಸಬೇಡ. ಯಾಕೆಂದರೆ ನೀನು ಪೂರ್ವ ಜನ್ಮದಲ್ಲಿ ಶನಿ ಪ್ರದೋಷ ಪೂಜೆಯಿಂದ ಶಂಕರನನ್ನು ಆರಾಧಿಸಿರುವೆ. ಆ ಫಲದಿಂದ ನಿನಗೆ ನನ್ನ ಹೊರತಾಗಿ 4 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಅವರ ವಿಚಾರವಂತರು, ಧರ್ಮವಂತರು ಆಗಿ ನಿಮ್ಮ ಮುಪ್ಪಿನಲ್ಲಿ ಯಾವ ಕುಂದು ಕೊರತೆಯು ಬರದಂತೆ ರಕ್ಷಿಸುತ್ತಾರೆ. ನಿನ್ನ ಪೂರ್ವ ಇತಿಹಾಸವನ್ನು ಸ್ವಲ್ಪ ಸ್ಮರಣೆ ತಂದುಕೋ ಎಂದು ನುಡಿಯುತ್ತಾ ತನ್ನ ಹಸ್ತವನ್ನು ಅವಳ ಹಣೆಯ ಮೇಲಿಟ್ಟನು. ಕೂಡಲೇ ಅಂಬಾಭವನಿಗೆ ತನ್ನ ಗತಜನ್ಮದ ಸ್ಮರಣೆಯುಂಟಾಯಿತು. ಈಗ ತಟ್ಟನೆ ತನ್ನ ಹೊಟ್ಟೆಯಿಂದ ಹುಟ್ಟಿದ ನರಹರಿಯು ಸಾಕ್ಷಾತ್ ಶ್ರೀಪಾದ ಗುರುವೇ ಆಗಿದ್ದಾನೆಂದು ಅವಳಿಗೆ ಖಚಿತವಾಯಿತು. ಆದರೂ ತಾಯಿಯ ಕರಳು ತಡೆಯಲಾರದೆ, ಅಪ್ಪ ನರಹರಿ, ನೀನು ಗೃಹಸ್ಥಾಶ್ರಮವನ್ನು ಮೊದಲು ಸ್ವೀಕರಿಸಿ ನಂತರ ಸನ್ಯಾಸಾಶ್ರಮ ತೆಗೆದುಕೊಂಡರೆ ಆಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ನರಹರಿಯು ತಾಯಿಗೆ ಏನೆಂದು ಉಪದೇಶ ಮಾಡಿದನೆಂದು ಮುಂದಿನ ಅಧ್ಯಾಯದಲ್ಲಿ ಹೇಳಲಾಗುವುದು. ಸಿದ್ಧಮುನಿಯು ತಿಳಿಸಿದ ನಂಬಲಿಗೆ ಸಾರರೂಪ ಗುರುಚರಿತ್ರೆ 11ನೇ ಅಧ್ಯಾಯ ಮುಕ್ತಾಯವಾಯಿತು. ಅವಧೂತ ಚಿಂತನ. ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೆ ಅತ್ರಿಪುತ್ರಾಯ ಧೀಮಹಿ ಧನ್ಯೋದತ್ತ ಪ್ರಚೋದಯಾತ. ದತ್ತಾತ್ರೇಯ ಭಗವಂತನ ಕೃಪಾಶೀರ್ವಾದದಿಂದ 12ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅವಧೂತ ಚಿಂತನ. ಶ್ರೀ ಗುರುದೇವದತ್ತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ ನರಹರಿಯು ತನ್ನ ತಾಯಿಯನ್ನು ಕುರಿತು, ಅಮ್ಮ, ಗೃಹಸ್ಥಾಶ್ರಮದ ನಂತರ ಸನ್ಯಾಸಿ ಸ್ವೀಕರಿಸಿದ ರಾಯಿತೆಂದು ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಈ ಮಾನವ ದೇಹವು ಚಿರಂಜೀವಾದದ್ದೆಂದು ಭಾವಿಸಿಕೊಂಡಿರುವೆಯಾ? ಈ ದೇಹ ಹುಟ್ಟುವಾಗಲೇ ಮರಣವನ್ನು ಜೊತೆಯಲ್ಲೇ ಕಟ್ಟಿಕೊಂಡು ಬಂದಿರುತ್ತದೆ. ಯಮಧರ್ಮನು ಯಾವನಿಗೆ ಯಾವ ಸಮಯಕ್ಕೆ ಮೃತ್ಯು ಪಾಶವನ್ನು ಎಯ್ಯುತ್ತಾನೆಂಬುದನ್ನು ತರ್ಕಿಸಲಾಗದ್ದು. ಜಗತ್ತಿನಲ್ಲಿ ಜೀವರಾಶಿಗಳು ಮಾನವ ಜನ್ಮದ ಬಹು ದುರ್ಲಭವಾದದ್ದು. ದೇವರ ಅನಾಯಾಸವಾಗಿ ಮುಕ್ತಿದಾಯಕವಾದ ನರಜನ್ಮವನ್ನು ನೀಡಿರುವಾಗ ಕಾಲ ವಿಳಂಬ ಮಾಡದೆ ಅದನ್ನು ಸಾರ್ಥಕಪಡಿಸಿಕೊಳ್ಳುವುದೇ ನಮ್ಮ ಗುರಿಯಾಗಬೇಕು. ಯಾಕೆಂದರೆ ಮನುಷ್ಯನು ಆಯುಷ್ಯವು ತೂತು ಬಿದ್ದ ಕೊಡದಲ್ಲಿಯೇ ನೀರಿನಂತೆದ್ದಂತೆ. ಅಲ್ಲದೆ ನೀರು ಕ್ಷಣಕ್ಕೂ ಕಡಿಮೆಯಾಗುತ್ತಲೇ ಹೋಗುತ್ತದೆ. ಈ ಕೊಡವು ಇದೇ ವೇಳೆಗೆ ಬರಿದಾಗುತ್ತದೆ ಎಂಬುದು ಹೇಳಲಿಕ್ಕೆ ಬರುವುದಿಲ್ಲ. ದೇಹದ ಆಯುಷ್ಯವಿರುವುದಾಗಲಿ ಬುದ್ಧಿವಂತರಾಗಲಿ ಪುಣ್ಯ ಸಂಗ್ರಹ ಮಾಡಿಕೊಳ್ಳಬೇಕು. ನೀನು ದಯವಿಟ್ಟು ನನಗೆ ತೀರ್ಥಯಾತ್ರೆಗೆ ಹೊರಡಲು ಅನುಮತಿ ನೀಡು ಎಂದು ವಿವರಿಸಿ ಹೇಳಿದನು. ಮಗನ ಬಾಯಿಗೆ ಹೊರಟ ಆಧ್ಯಾತ್ಮಿಕ ಪ್ರವಚನದಂತಿದ್ದ ಮಾತುಗಳನ್ನು ಕೇಳಿ ತಾಯಿ ಆತನಿಗೆ ನಮಸ್ಕರಿಸಿ ಈ ರೀತಿಯಾಗಿ ಹೇಳಿಕೊಂಡಳು. ಅಪ್ಪ, ನೀನು ಸಾಮಾನ್ಯ ಮನುಷ್ಯನಲ್ಲ. ನಮ್ಮ ಗುರುಗಳಾದ ಶ್ರೀಪಾದ ನೀನಾಗಿರುವೆ ಅಂದಾಗ ನಿನಗೆ ಹೆಚ್ಚಿಗೆ ಹೇಳುವುದೇನಿದೆ? ನನಗೆ 4 ಜನ ಗಂಡು ಮಕ್ಕಳು ಹುಟ್ಟುವರೆಂದು ನೀನು ವರದ ವಾಣಿಯನ್ನು ನುಡಿದಿರುವೆ. ಕೊನೆ ಪಕ್ಷ ನನಗೆ ನಿನ್ನ ಒಬ್ಬ ಮಗನು ಜನಿಸುವವರೆಗೂ ಆದರೂ ನೀನು ನಮ್ಮೊಂದಿಗೆ ಉಳಿದು
ನಮಗೆ ಆನಂದವನ್ನು ಉಂಟು ಮಾಡು. ನನಗೊಬ್ಬ ಮಗನು ಜನಿಸಿದೊಡನೆ ನಾನು ನಿನಗೆ ತಕರಾರನ್ನು ಮಾಡದೆ ತೀರ್ಥಯಾತ್ರೆಗೆ ಹೊರಡಲು ಅನುಮತಿ ನೀಡುವೆ. ನೀನು ಈಗಲೇ ಹೊರಡುವುದಾದರೆ ಅನ್ನ ನೀರು ತ್ಯಜಿಸಿ ಪ್ರಾಣತ್ಯಾಗ ಮಾಡುವೆನು ಎಂದು ನುಡಿದಳು. ನರಹರಿಯು ಅವಳ ಮಾತಿಗೆ ಒಪ್ಪಿದರು. ಅಮ್ಮ, ನಾನು ಇನ್ನು 1 ವರ್ಷ ನಿಮ್ಮೊಂದಿಗೆ ಉಳಿದುಕೊಳ್ಳುತ್ತೇನೆ. ಇದೇ ಅವಧಿಯಲ್ಲಿ ನಿನಗೆ ಒಬ್ಬ ಗಂಡು ಮಕ್ಕಳು ಜನಿಸುವರು. ಅವರ ನಂತರ ನಿನಗೆ ಮತ್ತೆರಡು ಗಂಡು ಹಾಗೂ 1 ಹೆಣ್ಣು, ಹೀಗೆ ಒಟ್ಟು 5 ಮಕ್ಕಳನ್ನು ಜನಿಸುತ್ತಾರೆ. ಅವರೆಲ್ಲ ವಿದ್ಯಾವಂತರಾಗಿ ನಿಮ್ಮನ್ನು ಯೋಗ್ಯ ರೀತಿಯಿಂದ ಸಂರಕ್ಷಣೆ ಮಾಡುವರು. ಈ ಬಗ್ಗೆ ನೀನು ಎಳ್ಳಷ್ಟು ಚಿಂತಿಸಬೇಡ ಎಂದು ನುಡಿದು ತಾಯಿ ತಂದೆಗಳ ಜೊತೆಯಲ್ಲೇ ಉಳಿದನು. ಮುಂದೆ ಕೆಲವೇ ದಿನಗಳಲ್ಲಿ ಅಂಬಿಕೆಯು ಗರ್ಭಧರಿಸಿ ಅವಳಿಗೆ ಗಂಡು ಮಕ್ಕಳನ್ನು ಹೆತ್ತಳು. ನಾಮಕರಣ ಕಾರ್ಯಕ್ರಮ ಮುಗಿದೊಡನೆ ನರಹರಿಯು ತಾಯಿ ತಂದೆ ಅಪ್ಪಣೆ ಪಡೆದುಕೊಂಡು ಕಾಶಿ ಕ್ಷೇತ್ರದಲ್ಲಿ ಹೊರಟನು. ಊರ ಜನರೆಲ್ಲ ನರಹರಿಗೆ ಬಹುಭಕ್ತಿಯಿಂದ ನಮಸ್ಕರಿಸಿ ಆತನನ್ನು ವೈಭವದಿಂದ ಬೀಳ್ಕೊಟ್ಟರು. ಶ್ರೀ ಕಾಶಿಗೆ ತಲುಪಿದ ನಂತರ ನರಹರಿ ಅಲ್ಲಿಯ ಗಂಗಾ ತೀರದ ದತ್ತ ಘಾಟದಲ್ಲಿರುವ ಮಠದಲ್ಲಿ ಅನುಷ್ಠಾನ ಪ್ರಾರಂಭಿಸಿದನು. ಶ್ರೀ ಕಾಶಿಯಲ್ಲಿ ಅಲ್ಪಸಂಖ್ಯಾತರ ಸಾಧು ಸನ್ಯಾಸಿಗಳು ತಪಸ್ವಿಗಳು ಅವಧೂತರ ವಾಸವಾಗಿದ್ದರು. ಅತಿ ಚಿಕ್ಕ ವಯಸ್ಸಿನಲ್ಲಿರುವ ತೇಜೋಮೂರ್ತಿಯಾದ ಬ್ರಹ್ಮಚಾರಿಯು ಕಠಿಣ ತಪಸ್ಸನ್ನು ಕಂಡು ಅವರೆಲ್ಲರೂ ಆಶ್ಚರ್ಯಪಟ್ಟರು. ಅವರೆಲ್ಲರೂ ಪ್ರತಿನಿತ್ಯ ನರಹರಿಯ ದರ್ಶನಕ್ಕೆ ಕೆಲವೊಂದು ಸಲ ಆತನೊಂದಿಗೆ ವೇದಾಂತ ನಡೆಸುತ್ತಿದ್ದರು ಹಾಗೂ ಆತನ ಅಮೃತಮಯವಾದ ಅನುಭವಯುಕ್ತಿಗಳಿಂದ ಸಂತುಷ್ಟರಾಗುತ್ತಿದ್ದಂತೆ ಅವರಲ್ಲಿ ಕೃಷ್ಣ ಸರಸ್ವತಿ ಎಂಬ ವೃದ್ಧ ಸನ್ಯಾಸಿಯೊಬ್ಬರಿದ್ದರು. ಅವರು ನರಹರಿಯ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಈ ಬ್ರಹ್ಮಚಾರಿಯು ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದ ಶ್ರೀಮನ್ನಾರಾಯಣನಾಗಿದ್ದಾನೆ ಹೊರತು ಬೇರಾರೂ ಅಲ್ಲ ಎಂದು ಅಭಿಪ್ರಾಯಪಟ್ಟರು. ಕೂಡಲೇ ಎಲ್ಲ ತಪಸ್ವಿಗಳು ಸರಸ್ವತಿ ಯತಿಗಳ ನೇತೃತ್ವದಲ್ಲಿಯೇ ನರಹರಿಗೆ ಬಳಿಗೆ ಬಂದು, ಅಯ್ಯ ಬಾಲ ತಪಸ್ವಿಯೇ, ನೀನು ಹೀಗೆ ಕೇವಲ ಬ್ರಹ್ಮಚಾರಿಯಾಗಿ ತಪವನ್ನಾಚರಿಸುತ್ತಾ ಕುಳಿತರೆ ಸನ್ಯಾಸಿಗಳಾದ ನಮಗೆ ಏನು ಪ್ರಯೋಜನವಾಗಲಾರದು. ನೀನು ಲೋಕೋದ್ಧಾರಕ್ಕಾಗಿ ಅವತರಿಸಿ ಬಂದಿರುವ ಗುರುವಾಗಿರುವೆ. ಅಂದ ಮೇಲೆ ನೀನು ಸನ್ಯಾಸಾಶ್ರಮವನ್ನು ದೀಕ್ಷಾಬದ್ಧವಾಗಿ ಸ್ವೀಕರಿಸಿ ನಮ್ಮಿಂದ ಪೂಜೆ ಪಡೆಯಬೇಕಾಗಿದೆ ಎಂದು ವಿನಂತಿಸಿಕೊಂಡರು. ಅದಕ್ಕೆ ನರಹರಿಯು ಸಂತೋಷದಿಂದ ಒಪ್ಪಿಕೊಂಡು ಶ್ರೀಕೃಷ್ಣ ಸರಸ್ವತಿ ಯತಿಗಳ ನರಹರಿ ಸನ್ಯಾಸಿ ದೀಕ್ಷೆಯನ್ನು ಅನುಗ್ರಹಿಸಿ ಆತನಿಗೆ ನರಸಿಂಹ ಸರಸ್ವತಿ ಎಂದ ಅಭಿಧಾನವನ್ನು ನಿಟ್ಟರು. ನೆರೆದ ಸಾಧು ಸಂತರೆಲ್ಲರೂ ನರಸಿಂಹ ಸರಸ್ವತಿ ಯತಿಗಳಿಗೆ ಜಯ ಜಯಕಾರ ಮಾಡಿ ಆನಂದದಿಂದ ಅವರ ಪಾದಪೂಜೆ ಮಾಡಿ ಕೃತಾರ್ಥರಾದರು. ದೇವರು ಮನುಷ್ಯನ ರೂಪದಿಂದ ಅವತರಿಸಿದಾಗ ಲೋಕರೂಢಿಯಂತೆ ಆಚರಿಸಬೇಕಾಗುತ್ತದೆ. ಅದಕ್ಕಾಗಿ ಶ್ರೀರಾಮನು ವಿಶಿಷ್ಟ ವಿಶ್ವಾಮಿತ್ರರನ್ನು ಗುರುಗಳೆಂದು ಮಾಡಿಕೊಂಡು ಶ್ರೀ ನರಸಿಂಹ ಸರಸ್ವತಿ ಕೃಷ್ಣ ಸರಸ್ವತಿ ಗುರುಗಳನ್ನಾದಿ ಮಾಡಿಕೊಂಡು ನರಸಿಂಹ ಸರಸ್ವತಿ ಯತಿಗಳು ಯಜುರ್ವೇದ ಅರ್ಥವನ್ನು ಜನರಿಗೆ ಸಮಂಜಸವಾಗಿ ಅರ್ಥವಾಗುವಂತೆ ಬಿಡಿಸಿ ಉದಾಹರಣೆ ಕೊಟ್ಟು ಹೇಳುತ್ತಿದ್ದರು. ಹೀಗಾಗಿ ಸ್ವಲ್ಪೇ ದಿನದಲ್ಲಿ ಅವರ ಕೀರ್ತಿ ಬಹು ದೂರಗೆ ಹಬ್ಬಿತು. ಕೆಲವು ಜನರು ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ಸೇವೆಯನ್ನು ನಿರತರಾದರು. ನಂತರ ನರಸಿಂಹ ಸರಸ್ವತಿ ಗುರುಗಳು ತಮ್ಮ ಶಿಷ್ಯರನ್ನು ಕರೆದುಕೊಂಡು ತೀರ್ಥಗಳನ್ನು ಪಾವನಗೊಳಿಸುತ್ತಾ ಗಂಗಾಸಾಗರಕ್ಕೆ ಬಂದರು. ಅಲ್ಲಿಂದ ಪ್ರಯಾಗಕ್ಕೆ ಬಂದರು. ಪ್ರಯಾಗದಲ್ಲಿ ಮಾಧವನೆಂಬ ಹೆಸರಿನ ಬ್ರಾಹ್ಮಣನಿಗೆ ಸನ್ಯಾಸ ದೀಕ್ಷೆಯನ್ನಿತ್ತು. ಆತನಿಗೆ ಮಾಧವ ಸರಸ್ವತಿ ಎಂದು ನಾಮಕರಣ ಮಾಡಿ ಬ್ರಹ್ಮೋಪದೇಶವನ್ನತ್ತು ಶ್ರೀ ಗುರುಗಳಿಗೆ ಅನೇಕ ಜನ ಸದ್ಭಕ್ತರನ್ನು ಸದ್ಗತಿಯನ್ನು ಹೊಂದಿದರು. ಸದ್ಗುರುವಿನ ಚರಿತ್ರೆಯನ್ನು ನಿಜಕ್ಕೂ ಕಾಮಧೇನುವಿನಂತಿದೆ ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳಿದರೆಂಬಲಿಗೆ ಸಾರೂಪ ಗುರುಚರಿತ್ರೆ 12ನೇ ಅಧ್ಯಾಯ ಮುಕ್ತಾಯವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದತ್ತಾತ್ರೇಯಾಯ ಸರ್ವ ಮನೋ ಇಚ್ಛಿತಾ ಕಾಮನ ಕುರು ಸ್ವಾಹ. ಶ್ರೀ ಗುರು ದತ್ತಾತ್ರೇಯಾಯ ನಮೋ ನಮಃ. ಅದೇ ಪ್ರಕಾರ ಮತ್ತೆ ತಿರುಗಿ 13ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ ಕೇಳು. ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಪ್ರಯಾಗದಲ್ಲಿ ಕೆಲವು ದಿನ ಉಳಿದರು. ಅಲ್ಲಿ ಅವರಿಗೆ ಬಹಳಷ್ಟು ಜನ ಶಿಷ್ಯರಾದರು. ಅವರಲ್ಲಿ ಮಾಧವ ಸರಸ್ವತಿ, ಕೃಷ್ಣ ಸರಸ್ವತಿ, ಬಾಲ ಸರಸ್ವತಿ, ಉಪೇಂದ್ರ ಸರಸ್ವತಿ, ಸದಾನಂದ ಸರಸ್ವತಿ, ಜ್ಞಾನಜ್ಯೋತಿ ಸರಸ್ವತಿ ಹಾಗೂ 7ನೆಯ ಸಿದ್ಧನಾಮಧಾರಕದ ನಾನು, ಹೀಗೆ 7 ಜನರ ಗುರುಗಳಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಶಿಷ್ಯರಾಗಿದ್ದೆವು. ಪ್ರಯಾಗ ಕ್ಷೇತ್ರದಿಂದ ಹೊರಟು ಗುರುಗಳು ನಮ್ಮೆಲ್ಲ ಸಂಗಡ ಕರೆದುಕೊಂಡು ದಕ್ಷಿಣ ದೇಶದ ತೀರ್ಥಗಳನ್ನೆಲ್ಲ ಸಂಚರಿಸುತ್ತಾ ತಮ್ಮ ಪೂರ್ವಾಶ್ರಮದ ಜನ್ಮಸ್ಥಳವಾದ ಕರಂಗಜ ಗ್ರಾಮದ ನಗರಕ್ಕೆ ಆಗಮಿಸಿದರು. ಪೂರ್ವಾಶ್ರಮದ ತಂದೆ ತಾಯಿಗಳು ಬಂಧು ಬಳಗದವರೆಲ್ಲರೂ ದರ್ಶನ ಕೊಟ್ಟರು. ಅನೇಕ ರೂಪಗಳನ್ನು ಏಕಕಾಲಕ್ಕೆ ಧರಿಸಿ ಎಲ್ಲರೂ ಮನೆಯಲ್ಲಿಯೇ ಭಿಕ್ಷೆ ಸ್ವೀಕರಿಸಿದರು. ಅವರು ಅಗಾಧ ಮಹಿಮೆಯನ್ನು ಕಂಡು ಭಕ್ತರು ಗುರುಗಳನ್ನು ಸಾಕ್ಷಾತ್ ವಿಷ್ಣು ರೂಪರೆಂದು ಹಾಡಿ ಹೊಗಳಿದರು.
ತಾಯಿ ತಂದೆ ಗುರುಗಳನ್ನು ಪೂಜಿಸುವಾಗ ಗುರುಗಳು ತಾಯಿಗೆ ಶ್ರೀಪಾದ ಶ್ರೀ ವಲ್ಲಭ ಯತಿ ರೂಪದಲ್ಲಿ ಕಾಣಿಸಿಕೊಂಡು ವಿಸ್ಮಯವನ್ನುಂಟು ಮಾಡಿದರು. ಅಂಬಿಕೆ ತನ್ನ ಪೂರ್ವಜನ್ಮದ ಘಟನೆಗಳೆಲ್ಲ ಸ್ಮರಣೆಗೆ ಬಂದು ಪತಿಯೆದರು ಅವನ್ನೆಲ್ಲ ವಿವರಿಸಿದಾಗ ವರ್ಣಿಸಿ ಹೇಳಿದರು. ಗುರು ತಂದೆ ತಾಯಿಗಳ ತಮಗೆ ಜೀವನ್ಮುಕ್ತಿ ನೀಡಬೇಕೆಂದು ಗುರುಗಳಲ್ಲಿ ಕೇಳಿಕೊಂಡರು. ಅದಕ್ಕೆ ಗುರುಗಳು ಸನ್ಯಾಸಿ ಸ್ವೀಕರಿಸಿದನು. 42 ಜನ್ಮದ ಮಾತಾಪಿತೃಗಳು ಸದ್ಗತಿ ಹೊಂದವರು. ಆ ಬಗ್ಗೆ ನೀವೇನು ಚಿಂತಿಸಬೇಡಿ. ನೀವು ವೃದ್ಧಾಪ್ಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ವಾಸಿಸಿ ಜೀವನ್ಮುಕ್ತಿ ಪಡೆಯುವಿರಿ ಎಂದು ಅಭಯನಿತ್ತರು. ಶ್ರೀ ಗುರುಗಳು ತಂಗಿಯಾದ ರತ್ನಾಬಾಯಿಗೆ ಅವರಿಗೆ ನಮಸ್ಕರಿಸಿ ತಾನು ತಪಸ್ಸಿಗೆ ಹೊರಡುವಾಗ ಹಠ ಮಾಡತೊಡಗಿದಳು. ಗುರುಗಳು ಅವಳಿಗೆ ಸತಿಯೇ ದೇವರು ಪತಿಯೇ ಶಿವನೆಂದು ಭಾವಿಸಿ ಬಾಳುವ ನಾರಿಗೆ ಬೇರೆ ತಪಸ್ಸಿನ ಅಗತ್ಯವಿಲ್ಲ ಎಂದು ಸಮಾಧಾನ ಹೇಳಿದರು. ರತ್ನಾಯಿಗೆ ತನ್ನ ಭವಿಷ್ಯವನ್ನೆಂದು ಹೇಳಿದಳು. ಅದಕ್ಕೆ ಗುರುಗಳು, ರತ್ನಾಯಿ, ನಿನ್ನ ಜೀವನದ ಪೂರ್ವಾರ್ಧವೇನು ಸಂತೋಷದಿಂದ ಕಳೆಯುವುದು, ಆದರೆ ಉತ್ತರಾರ್ಧದಲ್ಲಿ ನೀನು ಬಹು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುವುದು. ಯಾಕೆಂದರೆ ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಗೋಮಾತೆಯನ್ನು ಒದ್ದಿರುವೆ. ಆ ಕಾರಣದಿಂದ ನಿನಗೆ ಕುಷ್ಠರೋಗದ ತಗುಲುವುದು. ಪೂರ್ವಜನ್ಮದಲ್ಲಿ ನೀನು ಪ್ರೀತಿಯಿಂದ ಇದ್ದ ದಂಪತಿಗಳಲ್ಲಿ ಕಲಹ ಹುಟ್ಟಿಸಿರುವೆ. ಅದರಿಂದಾಗಿ ಈ ಜನ್ಮದಲ್ಲಿ ನಿನ್ನ ಪತಿಗೆ ಸನ್ಯಾಸಿ ನಿನ್ನ ನಗಲಿ ಹೋಗೋನು ಎಂದು ನುಡಿಯಲು ರತ್ನಾಯಿಗೆ ಅಳತೊಡಗಿರಲು. ಆಗ ಗುರುಗಳು, ತಂಗಿ, ದುಂಕಿಸಬೇಡ. ಪಾಪ ಮಾಡಿದವನು ಅದರ ಫಲವನ್ನು ಅನುಭವಿಸಲೇಬೇಕು. ನೀನೆಷ್ಟೇ ಕಷ್ಟ ಅನುಭವಿಸಿದರೂ ನಿನ್ನ ಕೊನೆಗಾಲದಲ್ಲಿ ನಾನು ನಿನಗೆ ದರ್ಶನ ನೀಡುತ್ತೇನೆ ಎಂಬುದಾಗಿ ಅಭಯ ನೀಡಿದರು. ಆಮೇಲೆ ಗುರುಗಳು ತ್ರಯಂಬಕೇಶ್ವರದ ಹೋದರ ನಂತರ ಮಂಜರಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಮಾಧವಾರಣ್ಯ ಎಂಬ ಹೆಸರಿನ ಯೋಗಿ ಇದ್ದನು. ಆತನ ನರಸಿಂಹ ದೇವರ ಆರಾಧಕನಾಗಿದ್ದನು. ಚಿತ್ತದಲ್ಲಿ ನರಸಿಂಹನ ದೇವರನ್ನು ನಿಲ್ಲಿಸಿಕೊಂಡು ನಿತ್ಯದಲ್ಲಿ ಮಾನಸ ಪೂಜೆ ಸಲ್ಲಿಸುತ್ತಿದ್ದನು. ಗುರುಗಳು ಆ ಕ್ಷೇತ್ರದ ಕಾಲಿಟ್ಟಾಗ ಆತನು ಮಾನಸ ಪೂಜೆಯಲ್ಲಿ ನರಸಿಂಹ ದೇವರ ಬದಲಾಗಿ ಗುರುಗಳು ಕಾಣಿಸಿಕೊಳ್ಳತೊಡಗಿದರು. ಅದರಿಂದ ಆಶ್ಚರ್ಯಪಟ್ಟ ಮಾಧವರಣ್ಯರು, ನೀನು ಪ್ರತ್ಯಕ್ಷ ನರಸಿಂಹ ದೇವರಿರುವೆ ಎನ್ನುತ್ತಾ ಗುರುಗಳಿಗೆ ನಮಸ್ಕಾರ ಮಾಡಿದನು. ಗುರುಗಳು ಆತನಿಗೆ ನರಸಿಂಹ ರೂಪದಲ್ಲಿ ದರ್ಶನ ನೀಡಿ ಆಶೀರ್ವದಿಸು. ಆಮೇಲೆ ನರಸಿಂಹ ಸರಸ್ವತಿ ಯತಿಗಳು ವ್ಯಾಸರ ಬ್ರಹ್ಮೇಶ್ವರಕ್ಕೆ ಹೊರಟರು. ಆ ಒಂದು ದಿನ ಗುರುಗಳು ಸಮೇತ ಗೋದಾವರಿ ನದಿಗೆ ಸ್ನಾನಾರ್ಥವಾಗಿ ಬಂದಾಗ ಒಬ್ಬ ಬ್ರಾಹ್ಮಣನ ಹೊಟ್ಟೆ ನೋವಿನ ತಾಪವನ್ನು ತಾಳಲಾರದೆ ನದಿಯ ಮುಳುಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನದಲ್ಲಿದ್ದನು ಕಂಡರು. ಆತನು ಅನ್ನ ಉಂಡ ಕೂಡಲೇ ಅವನಿಗೆ ಉದರ ವ್ಯಾಧಿ ಪ್ರಾರಂಭವಾಗುತ್ತಿತ್ತು. ಅಂದು ಮಹಾನವಮಿ ಇದ್ದುದರಿಂದ ಅವನು ಹೊಟ್ಟೆಯ ತುಂಬ ಊಟ ಮಾಡಿದ್ದರಿಂದಲೇ ಇಂಥ ವಿಪತ್ತಿಗೆ ಒಳಗಾಗಿದ್ದನು. ವ್ಯಾಧಿಯ ಪ್ರಮಾಣ ಹೆಚ್ಚಾದಾಗ ಆತನು ವೇದನೆಯಿಂದ, ಅಯ್ಯ ಗುರುನಾಥ, ಈ ವ್ಯಾಧಿ ತಾಳಲಾರದೆ ನನಗೆ ಮರಣ ನೀಡು ಶಿವನೇ ಎಂದು ಒಂದೇ ಸಮನೆ ಸೇವನೆ ಚೀರಿಕೊಳ್ಳುತ್ತಿರುವನು. ಗುರುಗಳು ಆತನ ಸಂಕಟಪಟ್ಟು ಆತ್ಮಹತ್ಯೆಗೆ ಹೊರಟಿರುವುದನ್ನು ತಡೆದು ಮತ್ತು ಅವನಿಗೆ, ಅಯ್ಯ, ಆತ್ಮಹತ್ಯೆಯು ಮಹಾಪಾಪ. ನಿನ್ನ ಹೊಟ್ಟೆ ಶೂಲಿಗೆ ನಾವು ಮಂತ್ರೋಪದ ಔಷಧಿ ಕೊಡುತ್ತೇವೆ. ಇನ್ನು ಮೇಲೆ ನೀನು ಬೇಕಾದಷ್ಟು ಊಟ ಮಾಡಬಹುದು ಎಂದು ಆಶ್ವಾಸವನ್ನು ತಿರುತನು. ಆತನ ಬಹುಭಕ್ತಿಯಿಂದ ಹಾಗೂ ಸ್ಥಿರ ಮನಸ್ಸುಗಳು ಗುರುಚರಣಿಗೆ ನಮಸ್ಕರಿಸಿ ಅಷ್ಟರಲ್ಲಿ ನದಿ ತೀರದ ಕಡೆಗೆ ಬಂದಿದ್ದ ಆ ಗ್ರಾಮದ ಅಧಿಕಾರಿ ಒಬ್ಬ ಗುರುಗಳನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿದರು. ಗುರುಗಳು ಆತನಿಗೆ, ನೀನು ಯಾರು, ನಿನ್ನ ಹೆಸರು ಏನು, ಎಲ್ಲಿ ವಾಸವಾಗಿರುವೆ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ವ್ಯಕ್ತಿಯು ವಿನಯದಿಂದ, ಗುರುದೇವ, ನಾನು ಕಡಗಂಚಿ ಗ್ರಾಮದ ಕೌಂಡಿಣ್ಯ ಗೋತ್ರದ ಆಪಸ್ತಂಭ ಶಾಖೆಯ ಬ್ರಾಹ್ಮಣನು. ನನ್ನ ಹೆಸರು ಸಾಯಂದೇವ. ಉದರ ನಿರ್ವಹಣೆಗಾಗಿ ಯವನ ಸೇವೆಗೆ ಕೈಗೊಂಡಿರುವೆ. ಕಳೆದ ವರ್ಷದಿಂದ ಈ ಗ್ರಾಮದ ಅಧಿಕಾರಿಯಾಗಿ ಸೇವೆ ಮಾಡುತ್ತಿರುವೆ. ತಮ್ಮ ದರ್ಶನ ನನ್ನ ಜನ್ಮ ಪಾವನವಾಯಿತು. ಆಗ ಗುರುಗಳು, ಸಾಯಂದೇವ, ನೀನು ಈಗ ಒಂದು ಕೆಲಸ ಮಾಡು. ಆ ಬ್ರಾಹ್ಮಣನಿಗೆ ನಾವು ಹೊಟ್ಟೆ ಶೂಲಿಗಾಗಿ ಕಳೆಯುವುದಕ್ಕಾಗಿ ಔಷಧಿ ಕೊಟ್ಟಿದ್ದೇವೆ. ಇಂದು ನೀನು ಇವನಿಗೆ ನಿನ್ನ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಯಥೇಚ್ಛವಾಗಿ ಉಣಬಡಿಸು. ಅಂದರೆ ಇವನ ರೋಗ ನಿವಾರಣೆ ಮಾಡಿದ ಪುಣ್ಯ ನಿನಗೆ ಬರುವುದು ಎಂದು ಆಜ್ಞೆ ಮಾಡಿದರು. ಗುರುಗಳು ಆ ಮಾತಿನಲ್ಲೇ ವಿಶ್ವಾಸ ಹೊಂದಿದ್ದ ಸಾಯಂದೇವನು ಗುರುಗಳನ್ನುದ್ದೇಶಿಸಿ, ಗುರುಗಳೇ, ಈ ಬ್ರಾಹ್ಮಣನಷ್ಟೇ ಏಕೆ, ನೀವು ಸಹಿತ ನಿಮ್ಮ ಪರಿವಾರದೊಂದಿಗೆ ಈ ಬಡವನ ಮನೆಗೆ ಭಿಕ್ಷೆಗೆ ಬರುವ ಕೃಪೆ ಮಾಡಬೇಕು ಎಂದು ಕೈ ಜೋಡಿಸಿ ಪ್ರಾರ್ಥಿಸಿಕೊಂಡನು. ಗುರುಗಳು ಅದಕ್ಕೆ ಸಮ್ಮತಿಸಿ ನಿಂತರು. ಸಾಯಂದೇವನು ಗುರುಗಳನ್ನು ಪರಿವಾರ ಸಮೇತ ತನ್ನ ಮನೆಗೆ ಕರೆದೊಯ್ದನು. ಮನೆಯಲ್ಲಿ ದಂಪತಿಗಳಿಬ್ಬರು ಗುರುಗಳ ಪಾದಪೂಜೆಯನ್ನು ಬಹು ವೈಭವದಿಂದ ನೆರವೇರಿಸಿದರು. ವಾದ್ಯ ಮೇಳಗಳೊಂದಿಗೆ ಆರತಿ ಬೆಳಗಿದರು. ನಂತರ ತರತರ ಪಕ್ವಾನಗಳೊಂದಿಗೆ ಊಟಕ್ಕೆ ಬಡಿಸಿದರು. ಗುರುಗಳು ಶಿಷ್ಯ ಪರಿವಾರದೊಂದಿಗೆ ಊಟಕ್ಕೆ ಕುಳಿತರು.
ತಮ್ಮ ಸಮೀಪದಲ್ಲಿಯೇ ಉದರ ಶೂಲಿಯಾದ ಬ್ರಾಹ್ಮಣನಿಗೆ ಎಲೆ ಹಾಕಿ ಊಟಕ್ಕೆ ಕುಳ್ಳಿಸಿಕೊಂಡನು. ಆತನಿಗೆ ಹೋಳಿಗೆ, ತುಪ್ಪ ಮುಂತಾದವುಗಳನ್ನು ಜುಲುಮೆ ಮಾಡಿಸಿ ಹೆಚ್ಚು ಹೆಚ್ಚಾಗಿ ಹಾಕಿಸಿ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದರು. ಗುರುಕೃಪೆಯಿಂದ ಆತನ ಹೊಟ್ಟೆ ನೋವು ಹೇಳ ಹೆಸರಿಲ್ಲದಂತೆ ಹೊರಟು ಹೋಯಿತು. ಇಂಥ ಸದ್ಗುರುವಿನ ಚರಿತ್ರೆಯನ್ನು ಎನ್ನುವುದನ್ನು ಹಾಗೂ ಕೇಳುವ ಭಕ್ತರಿಗೆ ರೋಗಭಯವು ಬರಲಾರದೆಂದು ನಾಮಧಾರಕನಿಗೆ ಹೇಳಿದರೆಂಬಲ್ಲಿಗೆ ಸಾರರೂಪ ಗುರುಚರಿತ್ರೆ 13ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋದತ್ತ ಪ್ರಚೋದಯಾತ್. ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ. ದರ್ಶಯ ದರ್ಶಯ ದತ್ತಾತ್ರೇಯಾಯ ಸರ್ವ ಮನೋ ಇಚ್ಛಿತಾ ಕಾಮನಾ ಕುರು ಕುರು ಸ್ವಾಹ. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮೋ ನಮಃ. ಭಕ್ತಾದಿಗಳಿಗೆ ಇವತ್ತಿನ 3 ಅಧ್ಯಾಯಗಳು ದೊಡ್ಡದಾಗಿ ಇರುವ ಕಾರಣವಾಗಿ ಬರೀ 3 ಅಧ್ಯಾಯಗಳನ್ನು ಇವತ್ತಿನ ದಿನ ನಾನು ವಿಡಿಯೋ ಮುಖಾಂತರ ಎಲ್ರಿಗೂ ತಲುಪಿಸ್ತಾ ಇದ್ದೀನಿ. ಸಾಧ್ಯವಾದರೆ ಎಲ್ಲರೂ ಇದನ್ನು ಕೇಳಿ ಎಲ್ರಿಗೂ ಆ ದತ್ತ ಮಹಾರಾಜರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಗುರುಚರಿತ್ರೆ 13ನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಅಧ್ಯಾಯಗಳು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಗುರುದೇವ ದತ್ತ ಅವಧೂತ ಚಿಂತನ ಶ್ರೀ ಗುರುದೇವ.